ಮಾರ್ಟಿನ್ ಸಿನಿಮಾ ಇಡೀ ಚಿತ್ರ ಜಗತ್ತು ಕಣ್ಣರಳಿಸಿ ಕಾಯ್ತಾ ಇರತಕ್ಕಂಥ ಚಿತ್ರ. ಇದು ಒಳ್ಳೆ ವಿಚಾರಕ್ಕೆ ಸುದ್ದಿ ಆಗಬೇಕಾಗಿತ್ತು. ರೀಸೆಂಟ್ ಆಗಿ ಎಲ್ಲ ಕಡೆ ಒಂದು ಸುದ್ದಿ ಹಬ್ಬಿತ್ತು. ಜೊತೆಗೆ ಇಡೀ ಸಿನಿಮಾ ಚಿತ್ರತಂಡ ಕೂಡ ಹೇಳ್ಕೊಂಡಿತ್ತು, ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಸ್ ಮೀಟ್ ಮಾಡೋಣ, ಇಡೀ ಚಿತ್ರ ಜಗತ್ತು ಕಾಯ್ತಾ ಇದೆ ಅಂತ. ಹೀಗೆ ಒಳ್ಳೊಳ್ಳೆ ವಿಚಾರಕ್ಕೆ ಸದ್ದು ಆಗಬೇಕಾಗಿರ್ತಕ್ಕಂಥ ಚಿತ್ರ. ಮತ್ತು ಕನ್ನಡ ಚಿತ್ರರಂಗದ ಕಡೆ ಇಡೀ ಭಾರತೀಯ ಚಿತ್ರರಂಗವನ್ನು ತಿರುಗಿ ನೋಡಬೇಕಾಗಿದ್ದಂತಹ ಚಿತ್ರ ಇವತ್ತು ವಿವಾದಗಳಿಂದ ಸುದ್ದಿ ಆಗ್ತಾ ಇದೆ. ಎಸ್, ನಿರ್ದೇಶಕರು ಮತ್ತು ನಿರ್ಮಾಪಕರ ನಡುವಿನ ಮನಸ್ತಾಪನೋ ಭಿನ್ನಾಭಿಪ್ರಾಯನೋ ಏನೋ ಗೊತ್ತಿಲ್ಲ. ಒಟ್ಟು ಇವತ್ತು ನಿರ್ದೇಶಕರು ನಿರ್ಮಾಪಕರಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ 50 ಲಕ್ಷ ಮೋಸ ಆಗಿದೆ ನಿರ್ದೇಶಕರ ಕಡೆಯಿಂದ ನಿರ್ಮಾಪಕರಿಗೆ ಅನ್ನೋದು, ಜೊತೆಗೆ ಕಮಿಷನ್ ತಗೊಂಡಿದ್ದಾರೆ CG ಮತ್ತು VFX ಸಂಸ್ಥೆ ಕಡೆಯಿಂದ ಕಮಿಷನ್ ಮಾತಾಡಿಕೊಂಡು 50 ಲಕ್ಷ ರೂಪಾಯಿನ ನಿರ್ಮಾಪಕರಿಗೆ ವಂಚಿಸಿದ್ದಾರೆ. ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರಿಗೆ ನಿರ್ದೇಶಕರಾಗಿರ್ತಕ್ಕಂಥ AP ಅರ್ಜುನ್ ಕಡೆಯಿಂದ ಮೋಸ ಆಗಿದೆ, ವಂಚನೆ ಆಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂತು. ಜೊತೆಗೆ ಇವತ್ತು ಬೆಳಗ್ಗೆಯಿಂದ ನಿರ್ದೇಶಕ AP ಅರ್ಜುನ್ ಅವರು ಅರೆಸ್ಟ್ ಆಗ್ತಾರೆ ಅನ್ನುವಂಥ ವಿಚಾರ ಕೂಡ ಕೇಳಿಬಂತು. ಆದರೆ ಈ ಕ್ಷಣ ನನ್ನ ಜೊತೆಗೆ AP ಅರ್ಜುನ್ ಪರ ವಕೀಲರಾಗಿರ್ತಕ್ಕಂಥ ಶಂಕರಪ್ಪ ಸರ್ ಇದ್ದಾರೆ, ವಕೀಲರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನಿದು ಪ್ರಕರಣ? AP ಅರ್ಜುನ್ ಸರ್ ಅರೆಸ್ಟ್ ಆಗ್ತಾರಾ? ನಿಜವಾಗ್ಲೂ ಅವರು ನಿರ್ಮಾಪಕರಿಗೆ ವಂಚಿಸಿದ್ದಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ. ಸರ್ ನಮಸ್ತೆ. ಸರ್, ಇವತ್ತು ಬೆಳಗ್ಗೆಯಿಂದ AP ಅರ್ಜುನ್ ಅವರು ಅರೆಸ್ಟ್ ಆಗ್ತಾರ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಕಾರಣ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರಿಗೆ ವಂಚನೆ ಮಾಡಿದ್ದಾರೆ. CG ವರ್ಕು ಮತ್ತು ಗ್ರಾಫಿಕ್ಸಿಗೆ 2.25 ಕೋಟಿ ರೂಪಾಯಿ ಕೊಟ್ಟಿದ್ರಂತೆ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರು. ಅದರಲ್ಲಿ 50 ಲಕ್ಷ ರೂಪಾಯಿ ಕಮಿಷನ್ನ ನಿರ್ದೇಶಕರು ನಿರ್ಮಾಪಕರಿಗೆ ಗೊತ್ತಿಲ್ಲದಂಗೆ CG ವರ್ಕ್ ಕಂಪನಿಯಿಂದ ತಗೊಂಡಿದ್ದಾರೆ, ಕಮಿಷನ್ ಪಡೆದಿದ್ದಾರೆ ಅನ್ನುವಂಥದ್ದು ಅವ್ರ ಮೇಲೆ ಕೇಳಿ ಬರ್ತಿರ್ತಕ್ಕಂಥ ಆರೋಪ. ಇದಕ್ಕೆ ತಾವೇನು ಹೇಳ್ತೀರಾ ಅಂತ? ನೋಡಿ, ದುರಂತ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾದರೂ ಒಂದು ಒಳ್ಳೆಯ ಚಿತ್ರಗಳು ಬರ್ತಾ ಇದೆ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ತಗಾದೆಗಳು ಬರ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ದುರಂತ ಸಂಗತಿ. ಮಾರ್ಟಿನ್ ಚಿತ್ರ ಕನ್ನಡದ ಒಂದು ಐತಿಹಾಸಿಕ ಮೈಲಿಗಲ್ಲು ಆಗ್ಬೋದು ಅಂತಕ್ಕಂಥ ಉದ್ದೇಶ ಸಾಮಾನ್ಯವಾಗಿ ಎಲ್ರಿಗೂ ಇತ್ತು. ಇವತ್ತಿಗೂ ಸಹ ಆ ಮಟ್ಟದಲ್ಲಿ ಚಿತ್ರ ತೆಗೆದಿದ್ದಾರೆ ಅಂತಕ್ಕಂಥ ಭಾವನೆ ನನಗೂ ಇದೆ. ನೋಡಿ, ಒಳ್ಳೆ ಆ್ಯಕ್ಟರ್ ಇದ್ದಾರೆ, ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ಮತ್ತು ಒಳ್ಳೆ ಡೈರೆಕ್ಟರ್ಸ್ ಇದ್ದಾರೆ. ಅರ್ಜುನ್ ಅಂತಕ್ಕಂಥವ್ರು AP ಅರ್ಜುನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಡೈರೆಕ್ಟ್ ಆಗಿರ್ತಕ್ಕಂಥ ನಾವೆಲ್ಲ ಗಮನಿಸ್ಬೋದು. ಅನೇಕ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವರು ಚಿತ್ರಗಳು ಆಗಿರ್ತಕ್ಕಂಥ ತೆಗೆದಿರ್ತಕ್ಕಂಥ ನಾವು ಕಾಣ್ತೀವಿ. ಅಂಬಾರಿ ಆಗಿರ್ಬೋದು ಅಥವಾ ಹೀಗೆ ಅನೇಕ ಚಿತ್ರಗಳು ನಾವು ನೋಡ್ಬೋದು. ಇವತ್ತು ಪ್ಯಾನ್ ಇಂಡಿಯಾ ಮೂವಿ ಮಾರ್ಟಿನ್ ತೆಗೆದಿರ್ತಕ್ಕಂಥದ್ದು ಸುಮಾರು ಕೋಟಿಗಳನ್ನು ಇದು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಚಿತ್ರ. ಇಂಥ ಒಂದು ಸಂದರ್ಭದಲ್ಲಿ ಮಾರ್ಟಿನ್ ಅವರು ಮತ್ತು ಪ್ರೊಡ್ಯೂಸರ್ ಮಧ್ಯೆ, ಮೆಹ್ತಾ ಅವ್ರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. 2022ರಲ್ಲಿ ಒಂದು ಅಗ್ರಿಮೆಂಟನ್ನು 14/9/2022 ಅಗ್ರಿಮೆಂಟ್ ಆಗುತ್ತೆ. ಈ ಚಿತ್ರವನ್ನು ಅರ್ಜುನ್ ಫಿಲಮ್ ಅಂತಕ್ಕಂಥ ಟ್ಯಾಗ್ಲೈನಲ್ಲಿ ಈ ಮಾರ್ಟಿನ್ ಚಿತ್ರವನ್ನು ತೆಗಿಬೇಕು ಮತ್ತು ಈ ಫಿಲಮ್ಗೆ 1,50 ಲಕ್ಷ ರೂಪಾಯಿಗಳನ್ನು ಫಿಲಮ್ ತೆಗಿಲಿಕ್ಕೆ ಅರ್ಜುನ್ ಅವ್ರಿಗೆ ಕೊಡಬೇಕು ಮತ್ತು ಇವರ ಅನುಮತಿ ಇಲ್ಲದೇ ಯಾವುದೇ ರೀತಿಯಾಗತಕ್ಕಂಥ ಬದಲಾವಣೆಗಳನ್ನು ಮಾಡಬಾರ್ದು ಮತ್ತು ಇವ್ರಿಗೆ ಬೇಕಾಗಿರ್ತಕ್ಕಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಅಥವಾ ಆರ್ಟಿಸ್ಟ್ಗಳನ್ನು ಇವರ ಅನುಮತಿಯನ್ನು ತಗೊಂಡು ಆಯ್ಕೆ ಮಾಡ್ಕೋಬೋದು ಮತ್ತು ನೇರವಾಗಿ ಪ್ರೊಡ್ಯೂಸರನ್ನೇ ಸಹ ಇವ್ರಿಗೆ ಕೆಲಸಗಾರರು ಯಾರೇ ಇದ್ರೂ ಸಹ ಅವರು ಪ್ರಸ್ತಾಪ ಮಾಡ್ಬೋದು. ಬಟ್ ಏನೇ ಮಾಡಬೇಕು ಅಂದರೂ ಸಹ ಇವ್ರ ಅನುಮತಿಯನ್ನು ಪಡ್ಕೋಬೇಕು. ಜೊತೆಗೆ ಇವರು ಈ GST ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಕೊಡಬೇಕಾಗ್ತದೆ. ಹೀಗೆ ಅನೇಕ ನಿಬಂಧನೆಗಳನ್ನು ಹಾಕಿ ಇವತ್ತು ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ. ಇದು 18 ತಿಂಗಳಲ್ಲಿ ಈ ಚಿತ್ರವನ್ನು ಮುಗಿಸ್ಬೇಕು ಮತ್ತು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಚಲನಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ತಗೊಂಡಿದೆ. ದುರಾದೃಷ್ಟವಶಾತ್ 18 ತಿಂಗಳಲ್ಲಿ ಮಾಡ್ಕೋಬೇಕಾಗಿರ್ತಕ್ಕಂಥ ಈ ಚಿತ್ರ ನಿರ್ದಿಷ್ಟ ಅವಧಿಯಲ್ಲಿ ಬಿಟ್ಟು ಸುಮಾರು 3.5 ವರ್ಷ ಆಗೋಗ್ಬಿಟ್ಟಿದೆ. ಈ ಚಿತ್ರ ಬಿಕಾಸ್ ಪ್ರೊಡ್ಯೂಸರು ಕೋಆಪ್ರೇಷನ್ ಇಲ್ಲ, ನಾನ್ ಕೋಆಪ್ರೇಷನ್ ಆಫ್ ಪ್ರೊಡ್ಯೂಸರ್ ಕಾರಣದಿಂದಾಗಿ ಈ ಚಿತ್ರ ಇಲ್ಲಿವರೆಗೂ ಆಗಲಿಲ್ಲ. ಟೈಮ್ ಆ್ಯಂಡ್ ಅಗೇನ್ ಟೈಮ್ಲೈನಲ್ಲಿ ಈ ಚಿತ್ರ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಸೊ ಇವರು ಈ ಚಿತ್ರವನ್ನು ಪದೇ ಟೈಮನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಚಿತ್ರಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಅರ್ಜುನ್ ಅವರು ಅನೇಕ ಸಂದರ್ಭದಲ್ಲಿ ಪ್ರೊಡ್ಯೂಸರ್ಗೆ ಬಂದು ಕೂತ್ಕೊಂಡು ಮಾತಾಡ್ಬಿಟ್ಟು ಇದನ್ನು ಸೆಟ್ಲ್ ಮಾಡ್ಕೊಳ್ಳೋಣ. ಯಾಕಂದರೆ ಸುಮಾರು ವರ್ಷಗಳಿಂದ ಅವರು ದುಡ್ಡನ್ನು ಕೊಡ್ತಾ ಇರಲಿಲ್ಲ ಪ್ರೊಡ್ಯೂಸರ್ಗೆ, ಈ ಡೈರೆಕ್ಟರ್ಗೆ ಪ್ರೊಡ್ಯೂಸರು ದುಡ್ಡು ಕೊಡ್ತಾ ಇರಲಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ದುಡ್ಡು ಕೊಡ್ತಾ ಇರಲಿಲ್ಲ. ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಡ್ತಾರೆ ಅನೇಕ ಸಂದರ್ಭಗಳಲ್ಲಿ. ಒಂದಷ್ಟು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಒಂದಷ್ಟು ದುಡ್ಡನ್ನು ಕೊಟ್ಟಿರಲಿಲ್ಲ. ಸೊ ಅದು ಟೈಮ್ಲೈನಲ್ಲೂ ಕೆಲಸ ಆಗಲಿಲ್ಲ. ಬಟ್ ಇವ್ರ ಕೆಲಸ ಹೆಚ್ಚು ಕೆಲಸ ಮಾಡ್ಕೊಳ್ಳೋಂಥ ಪ್ರಯತ್ನಗಳನ್ನು ಮಾಡಿದ್ರು. ಸೊ ಈ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿಗೂ ಸಹ ದೂರನ್ನು ಸಲ್ಲಿಸಿದ್ರು. ಇಬ್ಬರು ಪರಸ್ಪರ ದೂರುಗಳನ್ನು ಸಲ್ಲಿಸ್ಕೊಂಡಿದ್ರು. ವಾಣಿಜ್ಯ ಮಂಡಳಿಯವರು ಸಹ ಮತ್ತು ಏನು ಎಕ್ಸ್ಟ್ರಾ ಇವ್ರು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಇವರ ಕೆಲಸವನ್ನು ತೆಗೆದುಕೋಬೋದು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಸೊ ಇದ್ಯಾವುದೂ ಸಹ
ಅವರು ಕಂಡೀಷನ್ಸನ್ನು ಕಂಪ್ಲೀಟಾಗಿ ವೈಲೇಟ್ ಮಾಡಿದ್ದಾರೆ. ಯಾವುದು ಏನು ಒಡಂಬಡಿಕೆ ಆಗಿತ್ತು ಇವ್ರ ಮಧ್ಯೆ, ಆ ಒಡಂಬಡಿಕೆ ಆಗಿರ್ತಕ್ಕಂಥ ಎಲ್ಲ ಕಂಡೀಷನ್ಸ್ ಆಲ್ಮೋಸ್ಟ್ ಎಲ್ಲ 90% ಕಂಡೀಷನ್ಸನ್ನು ವೈಲೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಆರೋಪವನ್ನು ಅರ್ಜುನ್ ಅವರು ಅವಾಗ ಮಾಡ್ಕೊಂಡು ಬರ್ತಾಯಿದ್ರು. ಇದು ಚಿತ್ರದ ಮೇಲೆ ಪರಿಣಾಮ ಬೀರ್ತದೆ, ಇದು ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತದೆ. ನನ್ನ ಕೆಲಸ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದಕ್ಕಂಥ ದೃಷ್ಟಿಯಿಂದ ದುಡ್ಡು ಕೊಡದೇ ಇದ್ರೂ ಸಹ ಇವರು ಕೆಲಸ ಮಾಡ್ಕೊಂಡೋಗಿ, ಆಮೇಲೆ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಮುಖಾಂತರ ಕೆಲಸ ಮಾಡಿ ಈ ಇವರು ಬೇರೆ ಏನು ಕೆಲಸ ಮಾಡ್ತಾರೆ, ಅನೇಕ ಜನ ಇವತ್ತು ಫಿಲ್ಮ್ ಕೆಲಸ ಮಾಡ್ತಾರೆ, ಅವ್ರ ಮುಖಾಂತರ ಸರ್ ಇವರ ಒಂದು ನಂಬಿಕೆ ಮೇಲೆ ಕೆಲಸ ಮಾಡ್ಕೊಂಡೋಗಿ ಚಿತ್ರವನ್ನು ಸಂಪೂರ್ಣವಾಗಿ ಮುಗಿಸಿರ್ತಕ್ಕಂಥ ಪ್ರಯತ್ನ ಅಂತಿಮ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಒಂದು ಕಂಪ್ಲೇಂಟನ್ನು ಇಬ್ಬರು ವ್ಯಕ್ತಿಗಳ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಒಂದು ಅವು ಸುರೇಂದ್ರ ಸತ್ಯಾರೆಡ್ಡಿ ಮತ್ತು ಸುನೀಲ್ ಅಂತಕ್ಕಂಥವ್ರ ವಿರುದ್ಧ ಜೂನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅವರು 2.5 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡೋಗಿ ನಮಗೆ ಕೆಲಸವನ್ನು ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟನ್ನು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ. ಈ ಹಂತದಲ್ಲಿ ಏನಾಗ್ತದೆ, ಈ ಅರ್ಜುನ್ ಅವರಿಗೆ ಒಂದು ನೋಟಿಸನ್ನು ಪೊಲೀಸವ್ರು ಕೊಡ್ತಾರೆ. ನೀವು ಈ ಥರ ಒಂದು ಸತ್ಯಾರೆಡ್ಡಿ ಅಂತಕ್ಕಂಥವ್ರನ್ನ ಸತ್ಯಾರೆಡ್ಡಿ ಮತ್ತು ಸುನೀಲ್ ಮೇಲೆ ಕಂಪ್ಲೇಂಟ್ ಬಂದಿದೆ, ಇದು ನಿಮ್ಮ ಚಿತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನೀವು ಆ ಸತ್ಯಾರೆಡ್ಡಿ ನಿಮ್ಮ ಬೆಲೆ ದುಡ್ಡು ಕೊಟ್ಟಿದ್ದೀನಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಿ, ಸಂಬಂಧಪಟ್ಟಿರೋ ದಾಖಲಾತಿಗಳು ನೀವು ತೊಗೊಂಬನ್ನಿ ಅಂತ ನೋಟಿಸ್ಗಳು ಕೊಟ್ಟಾಗ ಇವರು ನೋಟಿಸ್ ಇಮ್ಮಿಡಿಯೇಟಾಗಿ ಪೊಲೀಸರು ಕೇಳಿದ ತಕ್ಷಣ 3 ನೋಟಿಸ್ಗಳು 3 ದಿವಸನೂ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸಿ ನೋಡಿದ್ರೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ದುಡ್ಡು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಸಾಕ್ಷಿಗಳು ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಮನಗಂಡಾಗ ಅವರನ್ನು ಬಿಟ್ಟು ಕಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆ ತಕ್ಷಣ ನಾನು ಹೇಳ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಈ ವಿಚಾರ ಅದು ಅವ್ರಿಗೆ ಸಂಬಂಧಪಟ್ಟ ನಮಗೂ ಇದಕ್ಕೂ ಸಂಬಂಧಪಟ್ಟಿದ್ದು. ಯಾಕಂದರೆ ಅರ್ಜುನ್ ಪ್ರಕಾರವಾಗಿ ಆ ಸತ್ಯಾರೆಡ್ಡಿ ಸುನೀಲ್ ಅಂತಕ್ಕಂಥವ್ರು ಇವ್ರಿಗೆ ಸಂಬಂಧಪಟ್ಟಿರೋ ಪ್ರೊಡ್ಯೂಸರೇ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಪ್ರೊಡ್ಯೂಸರೇ ಕರ್ಕೊಂಬಂದು ಕೆಲಸ ಮಾಡಿಸಿ ಅವ್ರು ಆ ಕೆಲಸಕ್ಕೂ ಈ ಕೆಲಸಕ್ಕೂ ಸಂಬಂಧ ಇಲ್ಲ ಅವರು. ಸೊ ಇವ್ರದ್ದೇನಿದ್ರು ಡೈರೆಕ್ಷನ್ ಮಾಡುವಂಥ ಕೆಲಸ, ಇವ್ರ ಅನುಮತಿ ಪಡ್ಕೋಬೇಕಷ್ಟೇ. ಇವ್ರ ಅನುಮತಿಯನ್ನು ಕೊಟ್ಟಿದ್ದಾರೆ, ನೀವು ಏನೇ ಕೆಲಸ ಮಾಡ್ಕೊಬಂದು ಮಾಡಿಸ್ಕೊಳ್ಳಿ, ಯಾರಿಂದ ಅದು ಕರ್ಕೊಂಬಂದು ಮಾಡಿಸ್ಕೊಳ್ಳಂಗಿದ್ರೆ ಮಾಡಿಸ್ಕೊಳ್ಳಿ, ನನಗೆ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ದಾರೆ. ಇವ್ರಿಗೆ ಸ್ಯಾಟಿಸ್ಫೈ ಆಗಿದೆ, ಆ ಕೆಲಸ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ಸತ್ಯಾರೆಡ್ಡಿ ಯಾರು ಅಂತಲೂ ಇವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸರ್, ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದ್ದು ವೈಜಾಗ್ನಲ್ಲಿ ಅಡಗಿದ್ರಂತೆ ಸತ್ಯಾರೆಡ್ಡಿ ಮತ್ತು ಸುನೀಲ್. ಅವ್ರನ್ನ ಕರ್ಕೊಂಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗ 50 ಲಕ್ಷ ರೂಪಾಯಿ ಇವ್ರಿಗೆ ಕೊಟ್ಟಿದ್ದೀವಿ. ಎಡಿಟ್ರು ಅಂದರೆ ಸಿನಿಮಾದ ಎಡಿಟ್ರು ಮಾರ್ಟಿನ್ ಸಿನಿಮಾದ ಎಡಿಟ್ರಿಗೂ ಆ್ಯಪಲ್ ಫೋನ್ ಕೊಟ್ಟಿದ್ದೀವಿ. ಸೊ 74 ಲಕ್ಷ ಇಡೀ ಟೀಮ್ಗೆ ಹೋಗಿದೆ ಕಮಿಷನ್ ರೂಪದಲ್ಲಿ ಅನ್ನೋದು ಅವರ ಆರೋಪ. ಸೊ ಆರೋಪ ಪ್ರೊಡ್ಯೂಸರ್ ಏನು ಆರೋಪ ಮಾಡ್ತಾ ಇಲ್ಲ, ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ಹೇಳಿಕೆ ಆಧಾರದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಪೊಲೀಸವರು 3 ಸಲ ನೋಟಿಸನ್ನು ಕೊಟ್ಟಿದ್ದಾರೆ ಅರ್ಜುನ್ಗೆ. 3 ಸಲ ನೋಟಿಸ್ಗೂ ಸ್ಟೇಷನ್ಗೆ ಹೋಗಿದ್ದಾರೆ ಮತ್ತು ತನಿಖೆಗೆ ಸಹಕರಿಸಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಾಧಾರ ಕೊಟ್ಟಿಲ್ಲ, ಯಾವುದೋ ಒಂದು ಒತ್ತಡದ ಮೇಲೆ ಆ ಥರ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ನಾವು ಕಾಣ್ತೀವಿ. ಅವರು ಆ ರೀತಿಯಾಗಿರ್ತಕ್ಕಂಥ ಅರ್ಜುನ್ ಅವ್ರಿಗೆ 50 ಲಕ್ಷ ಕೊಟ್ಟಿರ್ತಾರೆ. ಈಗ ನಾನು ಯಾವುದೋ ದಾರಿಲ್ಲೋದವ್ರು ನಿಮ್ಗೆ 50 ಲಕ್ಷ ಕೊಟ್ಟಿದ್ದೆ ಅಂತ ಸಾಕ್ಷಿ ಬೇಕಲ್ಲ, ಸಾಕ್ಷಿ ಬಂದಿದ್ದು ಯಾವುದೋ ರೀತಿಯಾಗಿರ್ತಕ್ಕಂಥ ಸಾಕ್ಷಿ ಪೊಲೀಸವ್ರಿಗೆ ಸಿಕ್ಕಿಲ್ಲ ಮತ್ತು ಆ ರೀತಿಯ ಒಂದು ಸಂಬಂಧವೂ ಇಲ್ಲ. ಅರ್ಜುನ್ಗೂ ಮತ್ತು ಸತ್ಯಾರೆಡ್ಡಿ ಯಾರು ಅಂತಲೂ ಗೊತ್ತಿಲ್ಲ, ಇದಕ್ಕೆ ಸಂಬಂಧವೂ ಇಲ್ಲ. ಮತ್ತು ಆ ನಿಟ್ಟಿನಲ್ಲಿ ಯಾವ ಮೆಟೀರಿಯಲ್ಸು ಇಲ್ಲ, ಸಾಕ್ಷಿಗಳು ಇಲ್ಲ. ಸೊ ಆ ನಿಟ್ಟಿನಲ್ಲಿ ಅದಕ್ಕೆ ಹೇಳಿಕೆ ಕೊಟ್ಟು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆ ನಂತರ ಮೆಹ್ತಾ ಅವ್ರಿಗೆ ಏನು ಪ್ರೊಡ್ಯೂಸರ್ ಏನಿದ್ದಾರೆ, ಅನೇಕ ವಿಚಾರಗಳಲ್ಲಿ ಪೇಮೆಂಟ್ ಮಾಡದೇ ಇರ್ತಕ್ಕಂಥ ವಿಚಾರಗಳಲ್ಲಿ ದಯವಿಟ್ಟು ಬಂದು ಚರ್ಚೆ ಮಾಡೋಣ, ಫಿಲ್ಮ್ ರಿಲೀಸ್ ಮಾಡಿ ಬಿಡುಗಡೆ ಮಾಡ್ತಕ್ಕಂಥ ವಿಚಾರ ಚರ್ಚೆ ಮಾಡಿ ಅಂತ ಮೇಲ್ಗಳನ್ನು ಕಳಿಸಿದ್ದಾರೆ. ವಾಟ್ಸಪ್ಗಳ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲ ನಮ್ಮ ಪ್ಲೇಸ್ಗಾದ್ರೂ ಬನ್ನಿ, ಇಲ್ಲ ನಿಮ್ಮ ಆಫೀಸ್ಗಾದ್ರೂ ಬರ್ತೀವಿ, ಅಥವಾ ನೀವು ಕಾಮನ್ ಪ್ಲೇಸ್ ಆದರೂ ಮಾಡಿ ಅಂತ ಇಲ್ಲಿವರೆಗೂ ಬಂದಿರಲಿಲ್ಲ. ಹಾಗಾಗಿ ನಾವು ಅನಿವಾರ್ಯವಾಗಿ ಇವತ್ತಿನ ದಿವಸ ಲೀಗಲ್ ನೋಟಿಸನ್ನು ನೀವು ಮೆಹ್ತಾ ಕೊಟ್ಟಿದ್ದೀವಿ. ನೋಡಿ, ಇಷ್ಟೆಲ್ಲ ಸಮಸ್ಯೆಗಳು ಮಾರ್ಟಿನ್ ಪ್ರಯುಕ್ತದಲ್ಲಿ ನಾನು ಸಂಪೂರ್ಣ ಕೆಲಸ ಮಾಡಿದ್ದೀನಿ. ನಾನು ಅನೇಕ ನಿದ್ರೆ ಕಳೆದೋಗಿರ್ತಕ್ಕಂಥ ರಾತ್ರಿಗಳು ಎಷ್ಟೋ ಇದ್ದಾವೆ. ನಾನು ಮಾರ್ಟಿನ್ಗೆ ನಾನು ಸ್ವಂತ ಮಗು ಥರ ನಾನು ನೋಡಿಕೊಂಡು ಕೆಲಸ ಮಾಡಿದ್ದೀನಿ. ಎಕ್ಸಸ್ ವರ್ಕ್ ಅನೇಕ ತಿಂಗಳು ಒಂದೂವರೆ ವರ್ಷಗಳ ಎಕ್ಸ್ಟ್ರಾ ನಾನು ಫಿಲ್ಮ್ಗೆ ಕೆಲಸ ಮಾಡಿದ್ದೀನಿ. ಇವತ್ತೂ ಸಹ ಕೆಲಸ ಮಾಡ್ಕೊಂಡದ್ದು, ಯಾಕಂದರೆ ಬಿಡುಗಡೆ ಡೇಟ್ ಫಿಕ್ಸ್ ಮಾಡಿರೋದ್ರಿಂದ ಇವತ್ತಿಗೂ ಸಹ ಕೆಲಸವನ್ನು ಮಾಡ್ತಾಯಿದ್ವಿ. ಆ ಕಾರಣಕ್ಕಾಗಿ ನೀವು ದಯವಿಟ್ಟು ಈ ವಿಚಾರ ಬಂದು ಚರ್ಚೆ ಮಾಡ್ಕೊಳ್ಳಿ, ಅಥವಾ ನೀವು ಹೇಳಿದ ಪ್ಲೇಸ್ಗಾದರೂ ಬರ್ತೀವಿ, ಅಥವಾ ನಾವು ಹೇಳಿದ ಪ್ಲೇಸ್ಗಾದ್ರೂ ಬಿಟ್ಟು, ಅಥವಾ ಕಾಮನ್ ಪ್ಲೇಸ್ಗಾದರೂ ಬನ್ನಿ ಅಂತಕ್ಕಂಥ ವಿಚಾರವನ್ನು ಲೀಗಲ್ ನೋಟಿಸ್ ಮುಖಾಂತರ. ಈಗ ಇವತ್ತು 3 ಕೋಟಿ ರೂಪಾಯಿಗಿಂತ ಹೆಚ್ಚು ದುಡ್ಡು ಅವ್ರು ಕೊಡಬೇಕಾಗ್ತದೆ. ಸರ್, ಈಗ ಈ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕ್ತಿರೋ AP ಅರ್ಜುನ್ ಅವ್ರ ಡಿಮಾಂಡ್ಸ್ ಏನು, ಅವ್ರಿಗೆ ಎಷ್ಟು ದುಡ್ಡು ಬರಬೇಕು ಅನ್ನೋಂಥದ್ದು ಅವರ ಆರೋಪ ಅನ್ನೋಂಥದ್ದು. ನೋಡಿ, ಈಗ 1.25 ಕೋಟಿ 50 ಲಕ್ಷ ರೂಪಾಯಿ ಫಿಲ್ಮ್ಗೆ ಒಪ್ಕೊಂಡಿರ್ತಕ್ಕಂಥದ್ದು.
ಅದು ಅಗ್ರಿಮೆಂಟ್ ಪ್ರಕಾರ ವಿತಿನ್ ಸ್ಟಿಪ್ಯುಲೇಟೆಡ್ ಪೀರಿಯಡಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದು. ದುರಾದೃಷ್ಟವಶಾತ್ ನಾನ್ ಕೋಆಪರೇಷನ್ ಅಸಹಕಾರದಿಂದ ಪ್ರೊಡ್ಯೂಸರ್ ಅಸಹಕಾರದಿಂದ ಆ ಕೆಲಸ ಆಗಲಿಲ್ಲ. ಅತಿ ಹೆಚ್ಚಿನ ಟೈಮನ್ನು ಮತ್ತು 1.5 ವರ್ಷಗಳ ಕಾಲ ಎಕ್ಸ್ಟ್ರಾ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸುಮಾರು 3 ಕೋಟಿಗಿಂತ ಹೆಚ್ಚು ದುಡ್ಡು ಮೆಹ್ತಾ ಅವರಿಂದ ಪ್ರೊಡ್ಯೂಸರಿಂದ ಇವರು ಬರಬೇಕು. ನೀವು ನಮ್ಮ ದುಡ್ಡನ್ನು ಏನು ನಾವು ಮಾಡಿರ್ತಕ್ಕಂಥ ಕೂಲಿಯ ಕೆಲಸ ಏನು ಮಾಡಿದ್ದೀವಿ, ಪ್ರೊಡ್ಯೂಸರ್ ಕೆಲಸ ಏನು ಮಾಡಿದ್ವಿ, ಆ ಕೆಲಸಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ನೀವು ಕೊಡಿ. ಮತ್ತು ನೀವು ಈ ಪೇಮೆಂಟ್ ಸ್ಟಾಲ್ ಆಗಿದೆ, ಯಾವುದು ಪೇಮೆಂಟ್ಸ್ ಎಲ್ಲ ಪೆಂಡಿಂಗ್ ಇದ್ದಾವೆ ಆ ಪೆಂಡಿಂಗ್ ಅಂತ ರಿಲೀಸ್ ಮಾಡಿ. ಮತ್ತು GST ಎಲ್ಲ ಅಪ್ಲಿಕಬಿಲಿಟಿ ಇದೆ, ಅದು GST ಅಮೌಂಟನ್ನು ಏನೇನಿದೆ ಅದನ್ನು ನೀವು ಕೊಡಿ. ಆಮೇಲೆ ನೀವು ಬಂದು ಈ ಮೂವಿನ ಇಮಿಡಿಯೇಟಾಗಿ ಪರಸ್ಪರ ಮಾತುಕತೆ ಮುಖಾಂತರ ಚರ್ಚೆ ಮಾಡ್ಕೊಳ್ಳೋಣ, ಬಂದು ಚರ್ಚೆ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ನೋಟಿಸನ್ನು. ಒಂದು ವೇಳೆ ನೀವೇನಾದರೂ ಇದಕ್ಕೆ ತೊಂದರೆ ಕೊಟ್ಟರೆ ಅಂದರೆ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಲ್ಲ, ನಿಮ್ಮನ್ನು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡ್ತೀವಿ, ನಮ್ಗೆ ಆಗಿರ್ತಕ್ಕಂಥ ನಷ್ಟವನ್ನು ನೀವು ತುಂಬಿಸ್ಕೊಡ್ಬೇಕಾಗ್ತದೆ. ಈಗ ನಮಗೆ ಕೊಡಬೇಕಾಗಿರ್ತಂಥ ದುಡ್ಡನ್ನು ನೀವು ಕೊಡಬೇಕಾಗ್ತದೆ. ಹಾಗಾಗಿ ನೀವು ದಯವಿಟ್ಟು ಇಮಿಡಿಯೇಟಾಗಿ ವಿತಿನ್ 15 ಡೇಸ್ ಒಳಗಡೆ ನೀವು ಬಂದು ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕ್ರಿಮಿನಲ್ ಕೇಸ್ಗಳು ಸಿವಿಲ್ ಕೇಸ್ಗಳಾಗಿ ನಾವು ಪ್ರಾಸಿಕ್ಯೂಟ್ ಮಾಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.